ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆ ಒಂದು 3 ಸೂಪರ್ ಆಗಿರೋ ಟಿಪ್ಸ್ನ ತೊಗೊಂಡು ಬಂದೀನಿ. ಸೊ ಅದು ಏನಪ್ಪ ಅಂತ ಹೇಳಿದ್ನಂದರೆ, ಮೊದಲನೇದಾಗಿ ಈರುಳ್ಳಿ ಸಿಪ್ಪಿನ ಎಲ್ಲರೂ ಯೂಸ್ ಮಾಡ್ತೀವಲ್ಲ ನಾವು. ಸೊ ಈರುಳ್ಳಿ ಸಿಪ್ಪೆಯಿಂದ ಎಷ್ಟು ನಮ್ಗೆ ಬೆನಿಫಿಟ್ ಇದೆ ಅಂತ ಹೇಳಿ ಇವತ್ತು ನಾವು ನೋಡೋಣ. ಇಲ್ಲಿ ನೋಡಿರಿ, ನಾನು ಒಂದು 2 ಈರುಳ್ಳಿ ಸಿಪ್ಪೆ ಆಗುವಷ್ಟು ನಾನು ಸಿಪ್ಪೆನ ತೊಗೊಂಡಿದ್ದೀನಿ. ಸೊ ಅದರ ಜೊತೆಗೆ ಕರಿಬೇವು. ಸೊ ಒಂದು ಎಸಳಷ್ಟು ಕರಿಬೇವನ್ನು, ಅಂದರೆ ಒಂದು ಕಡ್ಡಿಯಷ್ಟು ಕರಿಬೇವನ್ನು ನಾವು ಇಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡಾದಮೇಲೆ ಇದಕ್ಕೆ 1 ಗ್ಲಾಸಷ್ಟು ನಾವು ನೀರನ್ನ ಹಾಕ್ಕೋಬೇಕು ಫ್ರೆಂಡ್ಸ್. ಓಕೆನಾ? ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ನಿಮ್ಮ ಕ್ವಾಂಟಿಟಿ ನೋಡಿ ಮಾಡ್ಕೊರಿ. ಓಕೆನಾ? ಆದಷ್ಟು ನಾನು ಈ ತೋರಿಸೋ ಕ್ವಾಂಟಿಟಿಯಲ್ಲೇ ಮಾಡಿ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ನಾನು ಎದಕ್ಕಂತಲೂ ಹೇಳ್ತೀನಿ ನಿಮಗೆ ಅದನ್ನು. ಸೊ ಇವಾಗ ನೋಡಿರಿ, ಇದು ಕುದೀತಾ ಇದೆ ಅಲ್ಲ. ಸೊ ಇದು ಕುದಿಯೋವಾಗ ಚೆನ್ನಾಗಿ ಈ ಥರ ಕಲರ್ ಬರಬೇಕು. ಸೊ ಈ ಥರ ಕಲರ್ ಬಂದಾದಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ರಿ. ಆಫ್ ಮಾಡ್ಕೊಂಡಾದಮೇಲೆ ಸೊ ಇದನ್ನು ನಾವು ತಣ್ಣಗಾಗಕ್ಕೆ ಬಿಡಬೇಕು ಫ್ರೆಂಡ್ಸ್. ತಣ್ಣಗಂದ್ರೂ ಏನು ಫುಲ್ ತಣ್ಣಗಲ್ಲ, ಸ್ವಲ್ಪ ಉಗುರು ಬೆಚ್ಚಗಂತ ಹೇಳ್ತೇವಲ್ಲ, ಸೊ ಅಷ್ಟಿದ್ದರೆ ಸಾಕು. ಇರುತ್ತಲ್ಲ, ಸೊ ಅದನ್ನು ಒಂದು ಬಟ್ಲಿಗೆ ನಾವು ಸೋಸ್ಕೊಂಡ್ಬಿಡೋಣ. ಇದನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದ್ನಂದರೆ, ನಾವು ಸ್ನಾನ ಎಲ್ಲ ಮಾಡೋಕ್ಕೆ ಹೋಗ್ತಿರ್ತೀವಲ್ಲ ಫ್ರೆಂಡ್ಸ್, ನಮ್ಗೆ ಹೇರ್ ಫಾಲ್ ಆಗಿರ್ಬೋದು, ಆಮೇಲೆ ಡ್ಯಾಂಡ್ರಫ್ ಎಲ್ಲ ಆಗಿರುತ್ತಲ್ಲ. ಸೊ ಅದನ್ನು ನಾವು ರೆಡ್ಯೂಸ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ನಂದರೆ, ಸ್ನಾನಕ್ಕೆ ಹೋಗೋಕ್ಕಿಂತ 1 ಅವರ್ ಮುಂಚೆ, 1 ತಾಸು ಮುಂಚೆ ಇದನ್ನು ಚೆನ್ನಾಗಿ ನೀರನ್ನು ತಲೆಗೆ ಹಾಕಿ ಮಸಾಜ್ ಮಾಡ್ಕೋಬೇಕು. ಅದೊಂದು ಸ್ವಲ್ಪ ಡ್ರೈ ಆದಮೇಲೆ ನಾವು ಯಾವುದಾದ್ರೂ ನಾವು ರೆಗ್ಯುಲರ್ ಶಾಂಪು ಯೂಸ್ ಮಾಡ್ತೀವಲ್ಲ, ಸೊ ಆ ಶಾಂಪೂನ ಯೂಸ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡ್ಬಿಟ್ನಂದರೆ ಸೊ ಇದರಿಂದ ನಮಗೆ ಕೂದಲು ಉದುರಲ್ಲ ಆ್ಯಂಡ್ ಡ್ಯಾಂಡ್ರಫ್ ಕೂಡ ಆಗಲ್ಲ. ತುಂಬಾ ಒಳ್ಳೆಯ ಟಿಪ್ಸು. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿರಿ. ಓಕೆನಾ? ಸೊ ಇವಾಗ ನಮ್ಮ ಮನೇಲೆಲ್ಲ ತುಂಬ ಸೊಳ್ಳೆ ಬರ್ತಾ ಇರ್ತವೆ ಫ್ರೆಂಡ್ಸ್. ಸಾಯಂಕಾಲ ಆದರೆ ಸಾಕು, ಸೊಳ್ಳೆ ಅಂದರೆ ಅಷ್ಟೊಂದು ಸೊಳ್ಳೆ ಬರ್ತಾ ಇರುತ್ತೆ. ಸೊ ನಾವು ಸೊಳ್ಳೆನ ಹೇಗೆ ಡೈಲಿ ಗುಡ್ ನೈಟ್ ಹಚ್ತಿರ್ತೀವಿ, ಸೊಳ್ಳೆ ಬತ್ತಿ ಹಚ್ತಿರ್ತೀವಿ ಅಂದ್ರೂ ಅದು ಇರೋವರೆಗೂ ಅಷ್ಟೇ, ಅದ್ರ ಪವರೆಲ್ಲ ಇರೋವರೆಗೂ ಹೋಗಿ ಬರಲ್ಲ ಸೊಳ್ಳೆ, ಆಮೇಲೆ ಬರ್ತವೆ. ಸೊ ಇದನ್ನು ನಾವು ಸೊಳ್ಳೆ ಬರದೇ ಇರೋ ಥರ ನೋಡೋದು ಹೆಂಗಪ್ಪ ಅಂತ ಹೇಳಿದರೆ, 1 ಗ್ಲಾಸಷ್ಟು ನೀರಿಗೆ ಅರ್ಧ ಗ್ಲಾಸಷ್ಟು ವಿನೆಗರ್ ಹಾಕ್ಕೋಬೇಕು. ಇಲ್ಲಿ ಒಂದು 5-6 ನಾನು ಲವಂಗನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಒಂದು 2 ಅವರ್ ಇಲ್ಲ 1 ಅವರ್ ನೆನೆಸಿದ್ರು ಸಾಕು. ಸೊ ನೆನೆಸಕ್ಕೆ ಬಿಟ್ಟಾದಮೇಲೆ ಇದನ್ನು ನಾವು ಒಂದು ಬಾಟಲ್ಗೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ನಿಮ್ಮ ಹತ್ರ ಸ್ಪ್ರೇ ಇತ್ತಂತ ಹೇಳಿದರೆ ನೀವು ಸ್ಪ್ರೇಯಲ್ಲೂ ನೀವು ಹಾಕ್ಕೋಬೋದು. ಇಲ್ಲಪ್ಪ ಅಂತ ಹೇಳಿದ್ನಂದರೆ ನೀವು ಬಾಟಲಲ್ಲೂ ಕೂಡ ಹಾಕ್ಕೋಬೋದು. ಆ್ಯಂಡ್ ಇದು ಬರೀ ಸೊಳ್ಳೆಗಲ್ಲ ಫ್ರೆಂಡ್ಸ್, ಹಲ್ಲಿ ಆಗಿರ್ಬೋದು, ಜಿರಳೆ ಆಗಿರ್ಬೋದು ಮನೆಯಲ್ಲಿ ಸೊ ಬರ್ತಾವಲ್ಲ, ಸೊ ಇದಕ್ಕೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನೀವು ಒನ್ ಟೈಮ್ ಟ್ರೈ ಮಾಡಿ ನೋಡಿರಿ. ಆಮೇಲೆ ಸಣ್ಣ ಸಣ್ಣ ನೊಣ ಎಲ್ಲ ಬರ್ತಾವಲ್ಲ, ಸೊ ಸುಮಾರಷ್ಟು ಇದರಿಂದ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಓಕೆನಾ? ಸೊ ಇದನ್ನು ಇವಾಗ ನಾವು ಒಂದು ಬಾಟಲ್ಗೆ ಹಾಕ್ಕೊಳ್ಳೋಣ. ನನ್ನ ಹತ್ರ ಸ್ಪ್ರೇ ಬಾಟಲ್ ಇರಲಿಲ್ಲ, ನಾನು ವಿನೆಗರ್ ಖಾಲಿ ಐತಲ್ಲ ಅದಕ್ಕೇ ಹೋಲ್ ಹಾಕಿ ಸೊ ಈ ಥರ ಮಾಡ್ಕೊಂಡಿದ್ದೀನಿ. ಓಕೆನಾ? ಇವಾಗ ನೋಡಿ, ನಾವು ಮುಂದುಗಡೆ ಎಲ್ಲ ಕರ್ಟನ್ ಎಲ್ಲ ಹಾಕಿರ್ತೀವಲ್ಲ, ನಮ್ಮ ಮುಂದುಗಡೆ ಬಾಗ್ಲಕ್ಕೆಲ್ಲ, ಸೊ ಅಲ್ಲಿ ನಾವು ಆಮೇಲೆ ನಮ್ಮ ಕಿಟಕಿಗಳೆಲ್ಲ, ನಮ್ಮ ಮನೆಯಲ್ಲಿ ಕಿಟಕಿ ಇಲ್ಲ, ಸೊ ಈ ಥರ ಕಿಟಕಿ ಆಗಿರ್ಬೋದು, ಬಾಗ್ಲಾಗಿರ್ಬೋದು ಆ್ಯಂಡ್ ಕಿಚನ್ ಹತ್ರ ಜಿರಳೆ ಎಲ್ಲ ಬರ್ತಿರ್ತಾವಲ್ಲ, ಸೊ ಅಲ್ಲೆಲ್ಲ ನಾವು ಹಾಕಿಬಿಟ್ರೆ ಮುಗಿದು ಹೋಯಿತು. ಸೊ ಸೊಳ್ಳೆ ಆಗಿರ್ಬೋದು, ಜಿರಳೆ ಆಗಿರ್ಬೋದು, ಸೊ ಮನೆಯಲ್ಲಿ ಬರಲ್ಲ. ಹಲ್ಲಿ ಎಲ್ಲ ಆಗಿರ್ಬೋದು, ಸೊ ಬರಲ್ಲ. ಓಕೆನಾ? ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಮನೆಯಲ್ಲಿ ಮಿಕ್ಸರ್ ಅಂತೂ ಇದ್ದೇ ಇರುತ್ತಲ್ವ. ಸೊ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಮಿಕ್ಸರ್ನ, ಸೊ ಅದು ಒಂದು ಜಿಡ್ಡು ಟೈಪ್ ಇರುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಇಲ್ಲಿ ನಾನು ಮುಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ಸ್ವಲ್ಪ ಏನೋ ಒಂಥರ ಮಾಯ್ಶ್ಚರ್ ಆಯ್ಲಿ ಇರುತ್ತಲ್ಲ, ಸೊ ಇದನ್ನು ನಾವು ರೆಡ್ಯೂಸ್ ಮಾಡಬೇಕಪ್ಪ. ಎಷ್ಟೇ ನಾವು ಒರೆಸಿದ್ರೂ ಮತ್ತೆ ಅದೇ ಥರ ಆಗ್ತಿರುತ್ತಪ್ಪ ಅಂತ ಹೇಳಿದ್ನಂದರೆ, ಸೊ ಇವಾಗ ನಮ್ಮ ಮನೇಲಿ ಟಾಲ್ಕಮ್ ಪೌಡ್ರೆಲ್ಲ ಇರುತ್ತಲ್ಲ, ಯಾವುದಾದ್ರೂ ಪೌಡ್ರ್ ಆಗಿರ್ಬೋದು ಫ್ರೆಂಡ್ಸ್. ಸೊ ನೀವು ಪೌಡ್ರ್ ಇಲ್ಲಪ್ಪ ಅಂತ ಹೇಳಿದ್ನಂದರೆ ಯಾವುದಾದ್ರೂ ಹಿಟ್ಟಾಗಿದ್ರೂ ನೀವು ಜೋಳದ ಹಿಟ್ಟಾಗಿರ್ಬೋದು, ಗೋಧಿ ಹಿಟ್ಟಾಗಿರ್ಬೋದು, ಸೊ ಈ ಥರ ನೀವು ಹಚ್ಚಿ ಕ್ಲೀನ್ ಮಾಡ್ಕೋಬೋದು. ಓಕೆನಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಟಾಲ್ಕಮ್ ಪೌಡ್ರ್ ನಾನು ಪೌಂಡ್ಸ್ ಯೂಸ್ ಮಾಡ್ತೇವಲ್ಲ, ಸೊ ಅದನ್ನು ನಾನೊಂದು ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಅದನ್ನೇ ತೊಗೊಂಡು ಸೊ ಈ ಥರ ಎಲ್ಲ ಆಯ್ಲಿನೆಸ್ ಎಲ್ಲ ಹೋಗ್ಬಿಡುತ್ತೆ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಅದು ಮತ್ತೆ ಆಯ್ಲಿನೆಸ್ ಉಳಿದೇ ಬಿಟ್ಟಿರುತ್ತೆ ಫ್ರೆಂಡ್ಸ್. ಲಾಸ್ಟಿಗೆ ನಾವು ಕ್ಲೀನ್ ಮಾಡಿ ಆದಮೇಲೆ ಸೊ ಈ ಥರ ಟಾಲ್ಕಮ್ ಪೌಡ್ರ್ ಹಾಕಿ ಒಂದು ಸ್ವಲ್ಪ ಬಟ್ಟೆಯಿಂದ ಸೊ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತಪ್ಪ ಅಂತ ಹೇಳಿದರೆ, ಆ ಥರ ಜಿಡ್ಡಾಗಲ್ಲ, ಆಯ್ಲಿನೆಸ್ ಆಗಲ್ಲ. ಸೊ ಈ ಥರ ನಾವು ಕ್ಲೀನ್ ಇಟ್ಕೊಳ್ಳೋದ್ರಿಂದ ನಮ್ಮ ಮಿಕ್ಸರ್ನ ನಾವು ಪದೇ ಪದೇ ಕ್ಲೀನ್ ಮಾಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ. ಯಾಕಂತ ಹೇಳಿದರೆ ಅದರಲ್ಲಿ ಧೂಳು ಹೋಗಲ್ಲ, ಏನೂ ಹೋಗಲ್ಲ. ಓಕೆನಾ?
ಸೊ ನಾನು ತೋರಿಸಿರೋ ಟಿಪ್ಸ್ನ ನಿಮಗೆ ಒನ್ ಟೈಮ್ ನೀವು ಯೂಸ್ ಮಾಡಿ ನೋಡಿ, ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಟಿಪ್ಸ್ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಶೈನಿಂಗ್ ಬಂತು, ಅದು ಆಯಿಲಿನೆಸ್ ಇದ್ದಿರೋದೆಲ್ಲ ಹೋಗ್ಬಿಡ್ತು ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ಈ 3 ಟಿಪ್ಸ್ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ನಿಮ್ಗೆ ಯಾವ ಥರ ಟಿಪ್ಸ್ ಎಲ್ಲ ಬೇಕು ಅದನ್ನು ನಾನು ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ನಾಳೆ ಹೊಸ ಟಿಪ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.